ಕಡೆ ಈಗ ಕಾಂಗ್ರೆಸ್ನವರು ಅಯೋಧ್ಯೆಗೆ ಅದನ್ನ ಬಹಿಷ್ಕಾರ ಮಾಡ್ತಾರೆ. ನೋಡಿ, ಆ ವಿಷಯ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಆ ರೀತಿ ಅವರು ನಿಜವಾಗ್ಲೂ ನಿರ್ಧಾರ ತಗೊಂಡಿದ್ದರೆ ಅದು ಬಹಳಷ್ಟು ತಪ್ಪಿನ ನಿರ್ಧಾರ ಅಂತ ನಾನು ಹೇಳ್ತೀನಿ. ಇವತ್ತು ಇಡೀ ನಮ್ಮ ಭಾರತಕ್ಕೆ ಇವತ್ತು ನಮಗೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿ ಅಲ್ಲ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದು ರಾಮಾಯಣ ಮಹಾಭಾರತ ಅನ್ನೋದನ್ನು ಪವಿತ್ರವಾದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ನಾವು ಕೇಳೋದ್ರ ಮೂಲಕ ನಮ್ಮ ಜೀವನ ಪದ್ಧತಿ ಹೇಗಿರಬೇಕು, ಒಂದು ಕುಟುಂಬ ಹೇಗಿರಬೇಕು ಅನ್ನೋದಕ್ಕೆ ಆ ಸಾಕ್ಷಾತ್ ಶ್ರೀರಾಮಚಂದ್ರನೇ ನಮಗೆ ಮಾದರಿ. ಹಾಗಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮನುಷ್ಯ ರೂಪದಲ್ಲಿ ಬಂದು ಶ್ರೀರಾಮಚಂದ್ರನ ಅವತಾರದಲ್ಲಿ ಇವತ್ತು ನಮಗೇನೇ ಕಷ್ಟಗಳು ಬಂದರೂ ಕೂಡ ನಾವು ಆ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ಬಂತು ನಮ್ಮದೇನಂತೇಳಿ ನಾನೇ ಇವತ್ತು ನಿರ್ಬಂಧದಲ್ಲಿರುವಂಥ ಸಂದರ್ಭದಲ್ಲಿ ಕಷ್ಟಗಳ ಕಾಲದಲ್ಲಿ ನಾನೇ ಆ ಒಂದು ಉದಾಹರಣೆಗಳನ್ನ ಕೊಟ್ಕೊಂಡಿರುವಂಥ ಸಂದರ್ಭ. ಇವತ್ತು ನಾವು ಯಾವುದೇ ಹಳ್ಳಿಗೆ ಹೋಗ್ರಿ, ಯಾರಿಗಾದ್ರೂ ಕಷ್ಟ ಬಂತು ಅಂದರೆ ಅಂಥ ರಾಮಚಂದ್ರನಿಗೆ ಕಷ್ಟ ಬಂತು, ಅಂಥ ಶ್ರೀರಾಮನಿಗೆ ಕಷ್ಟ ಬಂತು ಅಂತೇಳಿ ಮಾತಾಡ್ತೀವಿ. ಹಾಗಾಗಿ ನಮ್ಮ ಭಾರತದಲ್ಲಿ ಈ ಪುಣ್ಯಭೂಮಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ದೇವಾಲಯದ ಉದ್ಘಾಟನೆಗೆ ಯಾರೂ ನಮ್ಗೆ ಆಹ್ವಾನ ಕೊಡೋ ಅವಶ್ಯಕತೆಯೂ ಇಲ್ಲ. ನಾವು ಆಹ್ವಾನ ಕೊಟ್ಟಿದ್ರೆ ನಾವು ಹೋಗಬೇಕು ಹೋಗಬಾರ್ದು ಅನ್ನೋ ನಿರ್ಧಾರಗಳು ಕೂಡ ಭಾಳ ತಪ್ಪು. ಇದು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಆಚರಣೆ ಮಾಡ್ಕೋಬೇಕಾಗಿರುವಂಥ ಒಂದು ವಿಚಾರ. ಇದನ್ನು ಕಾಂಗ್ರೆಸ್ ಪಕ್ಷದವರು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಹೇಳಿದ್ದೀನಿ ನಾನು, ಮಂಡಲ ಪೂಜೆಗೆ ಅಂದರೆ 48 ದಿವಸಗಳಿಗೆ ಒಂದು ಪಂಚಲೋಹಗಳ ಒಂದು ಪಾತ್ರೆಗಳನ್ನು ಸುಮಾರು ಒಂದು 108 ಪಾತ್ರೆಗಳನ್ನು ತಯಾರು ಮಾಡಿ ಬಂಗಾರದ ಲೇಪ ಅದಕ್ಕೆ ಹಚ್ಚಿ ಶಾಶ್ವತವಾಗಿ ಅಂಜನಾದ್ರಿ ಹನುಮಂತನ ಪರವಾಗಿ ಒಂದು ಗಂಗಾವತಿ ಕ್ಷೇತ್ರದ ಶಾಸಕನಾಗಿ ನಾನು ತುಂಗಭದ್ರಾ ಜಲಾಶಯದ ನೀರನ್ನು ತಗೊಂಡೋಗಿ ಅಭಿಷೇಕ ಮಾಡೋದ್ರ ಮೂಲಕ ಶಾಶ್ವತವಾಗಿ ಶ್ರೀರಾಮಚಂದ್ರನಿಗೆ ನಿತ್ಯ ಅಭಿಷೇಕಕ್ಕೆ ಈ ಒಂದು ಹನುಮಂತನ ಒಂದು ಕೊಡುಗೆ ಅಯೋಧ್ಯೆಗೆ ಅಂತೇಳಿ ನಾನು ಭಾವಿಸಿ ಅದನ್ನು ಮಂಡಲ ಪೂಜೆಗೆ ನಾನು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ಅದನ್ನು ನಾನು ಲೆಕ್ಕಾಚಾರ ತಗೊಂಡು ನಾನು ನಿಮ್ಗೆ ಹೇಳ್ತೀನಿ. ಅಯೋಧ್ಯೆಗೆ ಅದನ್ನ ಬಹಿಷ್ಕಾರ ಮಾಡ್ತಾರೆ. ನೋಡಿ, ಆ ವಿಷಯ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಆ ರೀತಿ ಅವರು ನಿಜವಾಗ್ಲೂ ನಿರ್ಧಾರ ತಗೊಂಡಿದ್ದರೆ ಅದು ಬಹಳಷ್ಟು ತಪ್ಪಿನ ನಿರ್ಧಾರ ಅಂತ ನಾನು ಹೇಳ್ತೀನಿ. ಇವತ್ತು ಇಡೀ ನಮ್ಮ ಭಾರತಕ್ಕೆ ಇವತ್ತು ನಮಗೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿ ಅಲ್ಲ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದು ರಾಮಾಯಣ ಮಹಾಭಾರತ ಅನ್ನೋದನ್ನು ಪವಿತ್ರವಾದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ನಾವು ಕೇಳೋದ್ರ ಮೂಲಕ ನಮ್ಮ ಜೀವನ ಪದ್ಧತಿ ಹೇಗಿರಬೇಕು, ಒಂದು ಕುಟುಂಬ ಹೇಗಿರಬೇಕು ಅನ್ನೋದಕ್ಕೆ ಆ ಸಾಕ್ಷಾತ್ ಶ್ರೀರಾಮಚಂದ್ರನೇ ನಮಗೆ ಮಾದರಿ. ಹಾಗಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮನುಷ್ಯ ರೂಪದಲ್ಲಿ ಬಂದು ಶ್ರೀರಾಮಚಂದ್ರನ ಅವತಾರದಲ್ಲಿ ಇವತ್ತು ನಮಗೇನೇ ಕಷ್ಟಗಳು ಬಂದರೂ ಕೂಡ ನಾವು ಆ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ಬಂತು ನಮ್ಮದೇನಂತೇಳಿ ನಾನೇ ಇವತ್ತು ನಿರ್ಬಂಧದಲ್ಲಿರುವಂಥ ಸಂದರ್ಭದಲ್ಲಿ ಕಷ್ಟಗಳ ಕಾಲದಲ್ಲಿ ನಾನೇ ಆ ಒಂದು ಉದಾಹರಣೆಗಳನ್ನ ಕೊಟ್ಕೊಂಡಿರುವಂಥ ಸಂದರ್ಭ. ಇವತ್ತು ನಾವು ಯಾವುದೇ ಹಳ್ಳಿಗೆ ಹೋಗ್ರಿ, ಯಾರಿಗಾದ್ರೂ ಕಷ್ಟ ಬಂತು ಅಂದರೆ ಅಂಥ ರಾಮಚಂದ್ರನಿಗೆ ಕಷ್ಟ ಬಂತು, ಅಂಥ ಶ್ರೀರಾಮನಿಗೆ ಕಷ್ಟ ಬಂತು ಅಂತೇಳಿ ಮಾತಾಡ್ತೀವಿ. ಹಾಗಾಗಿ ನಮ್ಮ ಭಾರತದಲ್ಲಿ ಈ ಪುಣ್ಯಭೂಮಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ದೇವಾಲಯದ ಉದ್ಘಾಟನೆಗೆ ಯಾರೂ ನಮ್ಗೆ ಆಹ್ವಾನ ಕೊಡೋ ಅವಶ್ಯಕತೆಯೂ ಇಲ್ಲ. ನಾವು ಆಹ್ವಾನ ಕೊಟ್ಟಿದ್ರೆ ನಾವು ಹೋಗಬೇಕು ಹೋಗಬಾರ್ದು ಅನ್ನೋ ನಿರ್ಧಾರಗಳು ಕೂಡ ಭಾಳ ತಪ್ಪು. ಇದು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಆಚರಣೆ ಮಾಡ್ಕೋಬೇಕಾಗಿರುವಂಥ ಒಂದು ವಿಚಾರ. ಇದನ್ನು ಕಾಂಗ್ರೆಸ್ ಪಕ್ಷದವರು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಹೇಳಿದ್ದೀನಿ ನಾನು, ಮಂಡಲ ಪೂಜೆಗೆ ಅಂದರೆ 48 ದಿವಸಗಳಿಗೆ ಒಂದು ಪಂಚಲೋಹಗಳ ಒಂದು ಪಾತ್ರೆಗಳನ್ನು ಸುಮಾರು ಒಂದು 108 ಪಾತ್ರೆಗಳನ್ನು ತಯಾರು ಮಾಡಿ ಬಂಗಾರದ ಲೇಪ ಅದಕ್ಕೆ ಹಚ್ಚಿ ಶಾಶ್ವತವಾಗಿ ಅಂಜನಾದ್ರಿ ಹನುಮಂತನ ಪರವಾಗಿ ಒಂದು ಗಂಗಾವತಿ ಕ್ಷೇತ್ರದ ಶಾಸಕನಾಗಿ ನಾನು ತುಂಗಭದ್ರಾ ಜಲಾಶಯದ ನೀರನ್ನು ತಗೊಂಡೋಗಿ ಅಭಿಷೇಕ ಮಾಡೋದ್ರ ಮೂಲಕ ಶಾಶ್ವತವಾಗಿ ಶ್ರೀರಾಮಚಂದ್ರನಿಗೆ ನಿತ್ಯ ಅಭಿಷೇಕಕ್ಕೆ ಈ ಒಂದು ಹನುಮಂತನ ಒಂದು ಕೊಡುಗೆ ಅಯೋಧ್ಯೆಗೆ ಅಂತೇಳಿ ನಾನು ಭಾವಿಸಿ ಅದನ್ನು ಮಂಡಲ ಪೂಜೆಗೆ ನಾನು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ಅದನ್ನು ನಾನು ಲೆಕ್ಕಾಚಾರ ತಗೊಂಡು ನಾನು ನಿಮ್ಗೆ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.